ಶ್ರೀ ಕೃಷ್ಣಾಯ ನಮಃ. ನೀವು ಸಂಪೂರ್ಣ ಭಗವದ್ಗೀತೆ ಅಧ್ಯಯನ ಮಾಡಿದರೆ ನಿಮ್ಮ ಜೀವನ ಬದಲಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಗವದ್ಗೀತೆ ಸಾಕ್ಷಾತ್ ಭಗವಂತನ ವಾಣಿಯಾಗಿದೆ. ಅದನ್ನು ನಾನು ಸಂಚಿಕೆ ರೂಪದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ಶ್ಲೋಕ 6, ಅಧ್ಯಾಯ 1. ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಈ ರೀತಿ ಹೇಳುತ್ತಾನೆ. ಯುಧಮಾನುಷ್ಯ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯಾವನ್ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥ. ಇದರ ಅರ್ಥ ಈ ರೀತಿಯಾಗಿದೆ. ಬಲಶಾಲಿಯಾದ ಯುಧಾಮನು, ಶಕ್ತಿವಂತ ಉತ್ತಮೌಜನು, ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಇದ್ದಾರೆ. ಶ್ಲೋಕ 7. ದುರ್ಯೋಧನ ಇನ್ನೂ ಕೂಡ ಮುಂದುವರಿಯುತ್ತಾ ಈ ರೀತಿ ಹೇಳುತ್ತಾನೆ. ಆಸ್ಮಕಂತು ವಿಶಿಷ್ಟಾಯೇ ತನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮೀತೆ. ಇದರ ಅರ್ಥ ಈ ರೀತಿಯಾಗಿದೆ. ಬ್ರಾಹ್ಮಣೋತ್ತಮನೇ, ನಿಮ್ಮ ತಿಳುವಳಿಕೆಗೆಂದು ನಮ್ಮ ಕಡೆ ಇರುವ ವಿಶಿಷ್ಟ ಸಾಮರ್ಥ್ಯ ಇರುವ ನಾಯಕರು ಅವರ ಸಾಮರ್ಥ್ಯದ ಬಗ್ಗೆ ನಿಮಗೆ ಹೇಳಬಯಸುತ್ತೇನೆ. ಮುಂದಿನ ಶ್ಲೋಕ ಹೇಳುವ ಮೊದಲು ನನ್ನದೊಂದು ಸಣ್ಣ ಮನವಿ. ನೀವು ಹಿಂದೂ ಧರ್ಮವನ್ನು ಪ್ರೀತಿಸುವವರಾದರೆ, ದೇವರನ್ನು ನಂಬುವವರಾದರೆ, ಧರ್ಮದ ಕುರಿತಾದ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ನೀಡಿ. ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ. ಅಧ್ಯಾಯ 1, ಶ್ಲೋಕ 8. ಭವನ್ ಭೀಷ್ಮಾಶ್ಚ ಕರ್ಣಶ್ಚ ಕೃಪಾಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿಶ್ಚ ತೈವಚಃ. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ನೀವು ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವ ಅವರು ಯುದ್ಧದಲ್ಲಿ ಎಂದಿಗೂ ಜಯಶಾಲಿಯಾಗುತ್ತಾರೆ. ಈ ಶ್ಲೋಕ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ತನ್ನ ಸೈನ್ಯದಲ್ಲಿರುವವರ ಬಗ್ಗೆ ವಿವರಿಸುವ ಶ್ಲೋಕವಾಗಿದೆ. ಅಧ್ಯಾಯ 1, ಶ್ಲೋಕ 9. ಅನ್ಯೇಚ ಬಹವ ಶೂರಮದರ್ತೆ ತ್ಯಕ್ತ ಜೀವಿತಃ ನಾನಶಸ್ತ್ರ ಪ್ರಹಾರಣ ಸರ್ವೇ ವಿದ್ದ ವಿಶಾರದಃ. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ಅಲ್ಲದೆ ಇನ್ನು ಅನೇಕ ವೀರ ಯೋಧರಿದ್ದಾರೆ. ಅವರು ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಅವರೆಲ್ಲರೂ ಯುದ್ಧ ಕಲೆಯಲ್ಲಿ ಪರಿಣಿತರು ಮತ್ತು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ. ಅಧ್ಯಾಯ 1, ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಂ ಬಲಂ ಭೀಮಾಭಿರಕ್ಷಿತಂ. ಈ ಶ್ಲೋಕದ ವಿವರಣೆ. ನಮ್ಮ ಸೇನಾ ಬಲವು ಅಪರಿಮಿತವಾಗಿದೆ ಮತ್ತು ನಾವು ಭೀಷ್ಮ ತಂದೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಆದರೆ ಭೀಮನಿಂದ ಸಂಘಟಿಸಲ್ಪಟ್ಟ ಮತ್ತು ರಕ್ಷಿಸಲ್ಪಟ್ಟ ಪಾಂಡವ ಸೇನೆಯು ಸೀಮಿತವಾಗಿದೆ. ಕೌರವ ನಾಯಕ ದುರ್ಯೋಧನನು ಪಾಂಡವ ಸೇನೆ ಮತ್ತು ತನ್ನ ಸೇನೆ ಬಲವನ್ನು ದ್ರೋಣಾಚಾರ್ಯರಿಗೆ ವಿವರಿಸುತ್ತಾ ಕೊನೆಗೆ ನಮ್ಮ ಸೇನೆಗೆ ಭೀಷ್ಮಾಚಾರ್ಯರ ರಕ್ಷಣೆ ಇದೆ, ಪಾಂಡವ ಸೇನೆಗೆ ಭೀಮನ ಬಲ ಇದೆ ಎಂದು ಹೇಳುತ್ತಾನೆ.